ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡದ ಪ್ರಮುಖ ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ PK ರಾಜಶೇಖರ್ ಇವರು ಸಂಪಾದಿಸಿದಂತಹ ಜಾನಪದ ಮಹಾಕಾವ್ಯ ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದು ಅನ್ನುವಂತಹ ಈ ಮಹಾಕಾವ್ಯದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ಯಾವುದೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನುವಂತಹ ನೋಡೋಣ. ಮೊದಲ ಪ್ರಶ್ನೆ, ಜನಪದ ಕಾವ್ಯ ಭಾಗದಲ್ಲಿ ಅಭಿವ್ಯಕ್ತವಾಗಿರುವ ಹೆಣ್ಣಿನ ಪ್ರತಿಭಟನೆಯ ಸ್ವರೂಪವನ್ನು ನಿರೂಪಿಸಿರಿ, ಅಥವಾ ಸತ್ಯಶರಣೆ ಸಂಕಮ್ಮನಿಗೆ ನೀಲೇಗೌಡನು ಕಡು ಕಷ್ಟ ಕೊಟ್ಟ ಸನ್ನಿವೇಶವನ್ನು ನಿರೂಪಿಸಿರಿ, ಅಥವಾ ಸತ್ಯಶರಣೆ ಸಂಕಮ್ಮನ ಶೋಕವು ನಿರೂಪಣೆಗೊಂಡ ಬಗೆಯನ್ನು ನಿರೂಪಿಸಿರಿ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಬಂದರೂ ಕೂಡ ನೀವೀಗ ನಾನು ಹೇಳ್ತಾ ಇರುವಂತಹ ಉತ್ತರವನ್ನೇ ಬರೀರಿ. ಈ ಉತ್ತರವನ್ನು ಸರಿಯಾಗಿ ಕಥಾರೂಪದಲ್ಲಿ ಇದೆ. ಈ ಕಥಾರೂಪವನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡರೆ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರಿಸಬಹುದು. ಮೊದಲಿಗೆ ನೋಡೋಣ ಉತ್ತರ ಯಾವುದು ಅಂತ ನೋಡೋಣ. ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದು ಎನ್ನುವಂತಹ ಜಾನಪದ ಮಹಾಕಾವ್ಯ ಮಲೆಯ ಮಹಾದೇಶ್ವರ ಅನ್ನುವಂಥ ಒಂದು ಕಾವ್ಯದಿಂದ ಆಯ್ದಂತಹ ಒಂದು ಕಾವ್ಯಭಾಗ. ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದು ಅನ್ನುವಂಥದ್ದು ಮಲೆಯ ಮಹಾದೇಶ್ವರ ಅನ್ನುವಂತಹ ಮಹಾಕಾವ್ಯ ಇದೆ. ಅದರಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡಿರುವಂಥದ್ದು. ಇಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ, ಅಂದರೆ ಪುರುಷರು ಅಥವಾ ಪುರುಷನೊಬ್ಬ ಹೆಣ್ಣಿಗೆ, ತನ್ನ ಹೆಂಡತಿಗೆ ಅನೇಕ ಕ್ರೌರ್ಯಗಳನ್ನು ತೋರಿಸಿದಾಗ ಆಕೆ ಒಡ್ಡುವಂತಹ ಪ್ರತಿಭಟನೆ, ಆಕೆ ಅದನ್ನು ವಿರೋಧಿಸುವಂಥದ್ದು ಈ ಒಂದು ಕಾವ್ಯ ಭಾಗದ ಆಶಯ, ತಿರುಳು. ಸಾಮಾನ್ಯವಾಗಿ ಜಾನಪದ ಸ್ತ್ರೀಯರು ಸರಳ ಸ್ವಭಾವದವರಾಗಿದ್ದು ಪತಿಯಲ್ಲಿ ಭಕ್ತಿಯನ್ನು ಉಳ್ಳವರಾಗಿರುವಂಥದ್ದು ಸಾಮಾನ್ಯ. ಆದರೆ ಇಲ್ಲಿ ಸಂಕಮ್ಮ, ಆಕೆ ಮಾತ್ರ ಪ್ರತಿಭಟನಾ ಸ್ವಭಾವದ ಸತ್ಯಶರಣೆಯಾಗಿ ಇಲ್ಲಿ ಚಿತ್ರಿತಳಾಗಿದ್ದಾಳೆ. ಈಕೆ ಪತಿಯ ವಿರುದ್ಧ ದಂಗೆ ಎದ್ದ ಹೆಣ್ಣಾಗಿದ್ದಾಳೆ. ಗಂಡ ಮತ್ತು ಹೆಂಡತಿಯ ನಡುವೆ ಹೆಂಡತಿಯ ಪಾತಿವೃತ್ಯಕ್ಕೆ ಸಂಬಂಧಿಸಿದಂತೆ ಭಾಷೆ ನೀಡುವುದನ್ನು ಸಂಕಮ್ಮ ಇಲ್ಲಿ ನಿರಾಕರಿಸುತ್ತಾಳೆ. ತನ್ಮೂಲಕ ತನ್ನ ಸ್ವಾಭಿಮಾನವನ್ನು ಮತ್ತು ಪ್ರತಿಭಟನಾತ್ಮಕ ಮನೋಭಾವವನ್ನು ಇಲ್ಲಿ ಆಕೆ ಮೆರೆಯುವಂಥದ್ದನ್ನು ನಾವು ಗಮನಿಸಬಹುದು. ಸ್ತ್ರೀ ಕುಲದ ಘನತೆಯನ್ನು ಎತ್ತಿ ಹಿಡಿದು ಪುರುಷ ಕುಲದ ಸಂಶಯದ ಹುಲ್ಲಿಗೆ ಆಕೆ ಬೆಂಕಿ ಹಚ್ಚುವಂತಹ ಕಾರ್ಯವನ್ನು ಮಾಡುತ್ತಾಳೆ. ಅಷ್ಟೇ ಅಲ್ಲ, ತಾನು ನಿರ್ದೋಷಿಯಾಗಿರುವಾಗ, ತನ್ನಲ್ಲಿ ಯಾವುದೇ ತಪ್ಪು ಆಗದೇ ಇರುವಾಗ ಗಂಡ ತನ್ನ ಯಜಮಾನಿಕೆ ಹಾಗೂ ಪ್ರತಿಷ್ಠೆಯಿಂದ ನ್ಯಾಯೋಚಿತವಾಗಿ ನಡೆದುಕೊಳ್ಳದೆ ಅತಿರೇಕದ ಒಂದು ದೌರ್ಜನ್ಯವನ್ನು ಎಸಗಿದರೂ ಆಕೆ ತನ್ನ ನಿರ್ಧಾರದಿಂದ ಆಕೆ ಇಲ್ಲಿ ಕದಲುವುದಿಲ್ಲ. ಅಂದರೆ ಆ ನಿರ್ಧಾರಕ್ಕೆ ಆಕೆ ಅಂಟಿಕೊಳ್ಳುತ್ತಾಳೆ, ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಗಂಡನ ಕ್ರೌರ್ಯಕ್ಕೆ ಆಕೆ ಸೋಲುವುದಿಲ್ಲ. ಒಂದು ಭಾಷೆಗಾಗಿ ಆಕೆ ಆತ ನೀಡುವ ಯಾವ ಚಿತ್ರಹಿಂಸೆಗೂ ತಗ್ಗದೆ ಬಗ್ಗದೆ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿ ತನ್ನ ಸ್ವಾಭಿಮಾನವನ್ನು ಪ್ರಕಟಿಸುವಂಥ ಒಬ್ಬ ಗಟ್ಟಿಗಿತ್ತಿ ಗೃಹಿಣಿಯಾಗಿ ಸಂಕಮ್ಮ ಇಲ್ಲಿ ಚಿತ್ರಿತಗೊಂಡಿದ್ದಾಳೆ. ಇದನ್ನು ನಾವು ಗಮನಿಸಬೇಕು. ಕಥೆ ನೋಡಿ, ಮಲೆಯ ಸೋಲಿಗ ನೀಲೇಗೌಡ ತನ್ನ ಕುಲದವರೊಂದಿಗೆ ಹೆಜ್ಜೇನು ಮಲೆಗೆ ಹೋಗಬೇಕಾಗಿ ಬರುತ್ತದೆ. ಹೆಜ್ಜೇನು ಮಲೆಯಿಂದ ಕಾಡುತ್ಪತ್ತಿಯನ್ನು ತರುವುದು ಪ್ರತಿ ವರ್ಷದ ಕುಲ ಪದ್ಧತಿ. ಹೆಜ್ಜೇನು ಬೇಟೆಗೆ ಹೋಗುವುದು ಎಂದರೆ ಅದು 9 ತಿಂಗಳ ಸುದೀರ್ಘವಾದ ಪಯಣ. ನೀಲೇಗೌಡನಿಗೆ ತನ್ನ ಹೆಂಡತಿ ಸಂಕಮ್ಮ
ಬಹಳ ಸುರಸುಂದರಿಯಾಗಿರುವಂಥದ್ದು. ಆಕೆಯ ಸೌಂದರ್ಯದ ಮೇಲೆ ಆತ ಅನುಮಾನಗೊಂಡು ತನ್ನ ಹಟ್ಟಿಯಲ್ಲಿ ಅವಳ ಒಬ್ಬಳನ್ನೇ ಬಿಟ್ಟು ಹೋಗಲು ಆತನಿಗೆ ಮನಸ್ಸಿರುವುದಿಲ್ಲ. ಅಂದರೆ ಆತನಿಗೆ ತನ್ನ ಹೆಂಡತಿಯ ಬಗ್ಗೆ ಅನುಮಾನ. ಸಂಕಮ್ಮನ ಈ ಅಪ್ರತಿಮ ಸೌಂದರ್ಯಕ್ಕೆ ಮರುಳಾಗಿ ಇವಳನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಗತಿ ಎಂಬ ಚಿಂತೆಯಲ್ಲಿ ಮುಳುಗುತ್ತಾನೆ. ಎಷ್ಟು ಯೋಚಿಸಿದರೂ ಕೂಡ ಪರಿಹಾರ ಕಾಣದೆ ಆತ ಕೊನೆಗೆ ಕುಲದ ಮುಖಂಡನಲ್ಲಿಗೆ ಬಂದು ತಾನು ಬೇಟೆಗೆ ಬರುವುದಿಲ್ಲ ಎಂದು ತನ್ನ ಬದಲಿಗೆ ತಾನು ಎಷ್ಟು ದಂಡ ಕೊಡಬೇಕೋ ಅಷ್ಟು ದಂಡವನ್ನು ಕಟ್ಟುತ್ತೇನೆ ಎಂದು ಆತನ ಹತ್ತಿರ ಕೇಳಿಕೊಳ್ಳುತ್ತಾನೆ. ಆದರೆ ಉಳಿದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ನೀಲೇಗೌಡ ಜೇನು ಬೇಟೆಗೆ ಹೋಗುವುದು ಅನಿವಾರ್ಯವಾಗ್ತದೆ. ಆಗ ನೀಲೇಗೌಡ ಸಂಕಮ್ಮನಿಂದ ಬಲಗೈ ಭಾಷೆಯನ್ನು ಕೇಳುತ್ತಾನೆ. ಆದರೆ ಯಾವ ದೋಷವಿಲ್ಲದ ತನ್ನ ಮೇಲೆ ಅನುಮಾನಗೊಂಡ ಗಂಡನಿಗೆ ಸಂಕಮ್ಮ ಬಲಗೈ ಭಾಷೆ ಕೊಡಲು ನಿರಾಕರಿಸುತ್ತಾಳೆ. ನೀಲೇಗೌಡ ಈ ಕುರಿತು ಅನೇಕ ಕಷ್ಟಗಳನ್ನು ಆಕೆಗೆ ಕೊಡುತ್ತಾನೆ. ಎಷ್ಟೆಂದರೆ ಕೊನೆಗೆ ಆಕೆಗೆ ಕೊಲೆಯ ಬೆದರಿಕೆಯನ್ನು ಹಾಕುತ್ತಾನೆ. ಆದರೂ ಕೂಡ ಸಂಕಮ್ಮ ಇದಕ್ಕೆ ಬಗ್ಗುವುದಿಲ್ಲ, ಒಪ್ಪುವುದಿಲ್ಲ. ಬಲಗೈ ಭಾಷೆಯನ್ನು ನಾನು ಕೊಡುವುದಿಲ್ಲ ಎನ್ನುತ್ತಾಳೆ. ನೀಲೇಗೌಡ ಹೆಂಡತಿಯ ಮಾತನ್ನು ಕೇಳಿ ರೌದ್ರ ರೂಪವನ್ನು ತಾಳುತ್ತಾನೆ. ಕೆಂಪಾದ ಕಣ್ಣು ಬಿಡುತ್ತಾನೆ. ಮಡದಿಯ ಮುಂದಲೆಯನ್ನು ಹಿಡಿದವನೇ 3 ದಾರಿ ಕೂಡಿದ ಮುಸುಕಿನ ಬೆಟ್ಟದ ಮಧ್ಯಕ್ಕೆ ಆಕೆಯನ್ನು ದರದರನೆ ಎಳೆದುಕೊಂಡು ಬರುತ್ತಾನೆ. ಆ ನಿರ್ಜನ ಸೀಮೆಯಲ್ಲಿ ಕಾ ಎನ್ನುವ ಕಾಗೆ ಇಲ್ಲ, ಗೂ ಎನ್ನುವ ಗೂಗೆ ಇಲ್ಲ. ಅಲ್ಲಿಗೆ ಎಳೆತಂದ ನೀಲೇಗೌಡ, ಹೆಣ್ಣೆ, ಈಗಲಾದರೂ ಭಾಷೆ ಕೊಟ್ಟು ಕುಲದವರೊಂದಿಗೆ ನನ್ನನ್ನು ನೀನು ಜೇನು ಬೇಟೆಗೆ ಕಳಿಸಿಕೊಡು ಎನ್ನುತ್ತಾನೆ. ನೀಲೇಗೌಡ ಎಳೆದುಕೊಂಡು ಬಂದ ಬಿರುಸಿಗೆ ಶರಣೆ ಸಂಕಮ್ಮನ ಕೈಕಾಲೆಲ್ಲ ಕಿತ್ತು ಹೋಗಿ ತಲೆಯೆಲ್ಲ ತಿರುಚಿ ಹೋಗಿ ರಕ್ತ ಉದ್ದಕ್ಕೂ ಸುರಿಯುತ್ತದೆ. ಆಗ ಆಕೆ, ಈ ಪಾಪಿ ಜನ್ಮ ಹೋದರೂ ಸರಿಯೇ, ಭಾಷೆ ಕೊಡುವ ಹೆಣ್ಣು ನಾನಲ್ಲ ಎನ್ನುತ್ತಾಳೆ. ಘಟ ಹೋದರೂ ಹಠ ಬಿಡುವುದಿಲ್ಲ ಅಂತ್ಯ ಎಂದು ನೀಲೇಗೌಡ ಮತ್ತಷ್ಟು ರೌದ್ರಕೋಪವನ್ನು ತಾಳಿ ಕರಕರ ಹಲ್ಲು ಕಡಿಯುತ್ತಾ ಬೆಳ್ಳಿ ಬೆತ್ತ ತೆಗೆದು ಬಲಗೈಯಲ್ಲಿ ಹಿಡಿದು ದುರ್ಗಮವಾದ ಅರಣ್ಯಕ್ಕೆ ಎಳೆದು ತರುತ್ತಾನೆ. ಸತ್ಯಶರಣೆ ಸಂಕಮ್ಮ ಗುಳುಗುಳು ಅಳುತ್ತಾ ದುಃಖಿಸುತ್ತಾಳೆಯೇ ಹೊರತು ಗಂಡನನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಇವಳನ್ನು ಹೀಗೆ ಬಿಟ್ಟು ಹೋದರೆ ಯಾವನಾದರೂ ಬಂದು ಈಕೆಯನ್ನು ಹಾರಿಸಿಕೊಂಡು ಹೋಗುತ್ತಾನೆ ಎಂದು ನೀಲೇಗೌಡ ಉಗುಣಿ ಬಳ್ಳಿಯನ್ನು ತಂದು ಉಡುಗೆಯಾಗಿ ಆಕೆಗೆ ಉಡಿಸುತ್ತಾನೆ. ಎಕ್ಕದ ತಲೆಯನ್ನು ತಂದು ಎದೆಗೆ ಕಟ್ಟವನ್ನು ಕಟ್ಟುತ್ತಾನೆ. ಕಬ್ಬಳಿ ಬಳ್ಳಿ ತಂದು ಕೈಕಾಲುಗಳನ್ನು ಬಿಗಿದು ಕಟ್ಟುತ್ತಾನೆ. ಕಾರೆ ಮುಳ್ಳು ತಂದು ಕಣ್ಣನ್ನು ಮುಚ್ಚುತ್ತಾನೆ. ಕೊಳ್ಳಿಕ್ಕೆ ಮುಳ್ಳು ತಂದು ಕಿವಿಗೆ ಚುಚ್ಚುತ್ತಾನೆ. ನಗ್ಗಲಿ ಮುಳ್ಳು ತಂದು ನೆತ್ತಿಗೆಲ್ಲ ಚುಚ್ಚುತ್ತಾನೆ. ಇನ್ನು ಯಾವುದೋ ಮುಳ್ಳು ತಂದು ಸಂಕಮ್ಮನಿಗೆ ಕಷ್ಟ ಕೊಡುತ್ತಾನೆ. ನಂತರ ಬೆಲ್ಲದ ನೀರು ತಂದು ಆಕೆಯ ಮೈಮೇಲೆ ಚೆಲ್ಲುತ್ತಾನೆ. ಚಿಗರೆಗಳನ್ನು ಅಂದರೆ ಇರುವೆಗಳನ್ನು ಆಕೆಯ ಮೈಮೇಲೆ ಹರಿಸುತ್ತಾನೆ. ಭಾರೀ ಗುಂಡನ್ನು ಬೆನ್ನಿನ ಮೇಲೆ ಹೇರುತ್ತಾನೆ. 77 ಮಂಡಲಗಳನ್ನು ಬರೆದು 77 ಮಂಡಲಕ್ಕೂ ಶಾಪ ಕೊಟ್ಟು 77 ಹಾವು 77 ಚೇಳುಗಳನ್ನು ಕರೆದು ಕೊಲೆ ಕಷ್ಟವನ್ನು ಕೊಟ್ಟು ಮಾಡಬಾರದ ಶಿಕ್ಷೆಯನ್ನು ಮಾಡಿ ಕುಲದವರೊಂದಿಗೆ ಹೆಜ್ಜೇನು ಮಲೆಗೆ ಹೆಜ್ಜೇನು ಬೇಟೆಗೆಂದು ಹೊರಟು ಹೋಗುತ್ತಾನೆ. ಇತ್ತ ಸಂಕಮ್ಮ ಗಂಡ ಕೊಟ್ಟ ಕೊಲೆ ಕಷ್ಟವನ್ನು ಮಾಡಿದ ಶಿಕ್ಷೆಯನ್ನು ತಡೆದುಕೊಳ್ಳಲಾರದೆ ಮಲೆಮಹಾದೇವನಿಗೆ ಮೊರೆ ಹೋಗುತ್ತಾಳೆ. ಅಯ್ಯೋ ನನ್ನಪ್ಪಾಜಿ, ಏಳ್ಮಲೆ ಹೆತ್ತಯ್ಯ ಮಾಯ್ಕಾರ ಮಾದೇವ, ನನ್ನ ಗಂಡ ನೀಲೇಗೌಡ ನನಗೆ ಕೊಡಬಾರದ ಕೊಲೆ ಕಷ್ಟವನ್ನು ಕೊಟ್ಟಿದ್ದಾನೆ, ಮಾಡಬಾರದ ಶಿಕ್ಷೆಯನ್ನು ಮಾಡಿದ್ದಾನೆ. ನನ್ನ ಹಾಳುಗೋಳು ನಿನಗೆ ಅರ್ಥವಾಗಲಿಲ್ಲವಾ? ನನ್ನ ದುಃಖ ನಿನ್ನನ್ನು ತಟ್ಟಲಿಲ್ಲವಾ ಎಂದು ಬಹಳಷ್ಟು ದುಃಖಿಸುತ್ತಾಳೆ. ಸಂಕಮ್ಮ ಅತ್ತಂತಹ ಕಣ್ಣೀರು
ಏಳು ಮಲೆ ಕೈಲಾಸಕ್ಕೆ ಹರಿಯುತ್ತದೆ. ಏಳು ಮಲೆ ಹೆತ್ತಯ್ಯನ ಮುತ್ತಿನ ಜೋಳಿಗೆಯ ಮೇಲೆ 3 ಹನಿ ಬಿದ್ದು ಮುತ್ತು ರತ್ನವಾಗುತ್ತದೆ. ಅವನ ಪಾದದ ಮೇಲೆ 3 ಹನಿ ಬಿದ್ದು ಪಾರಿಜಾತದ ಹೂವಾಗುತ್ತದೆ. ಅವನ ಬೆರಳ ಬೆತ್ತದ ಮೇಲೆ 3 ಹನಿ ಬಿದ್ದು ಬೆರಳ ಬೆತ್ತ ಗಿರಗಿರನೆ ತಿರುಗುತ್ತದೆ. ಮಂಡೆಯ ಮೇಲಿದ್ದ ಮಲ್ಲಿಗೆ ಹೂವು ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತದೆ. ಸ್ವಾಮಿ ಮಹಾದೇವ ಗಕ್ಕನೆ ಕಣ್ಣು ಬಿಡುತ್ತಾನೆ. ದಿಟ್ಟಿಸಿ ಇಡೀ ರಾಜ್ಯವನ್ನು ನೋಡುತ್ತಾನೆ. ಅರೆಗಣ್ಣು ಬಿಟ್ಟು ಕಿರುಗಣ್ಣಿನಿಂದ ನೋಡುತ್ತಾನೆ. ಯಾರೋ ಕಾಣೆ, ಪತಿವ್ರತ ಶಿರೋಮಣಿ ಗಾಳುಗೋಳು ದುಃಖವನ್ನು ಮಾಡುತ್ತಿದ್ದಾಳಲ್ಲ. ಈಕೆಯ ಗಾಳುಗೋಳನ್ನು ನಾನು ತಪ್ಪಿಸದೆ ಹೋದ ಪಕ್ಷದಲ್ಲಿ ನನಗೆ 7 ಮಲೆ ಹೆತ್ತಯ್ಯ ಅನ್ನುವಂಥ ಹೆಸರು ತಪ್ಪಿ ಹೋಗುತ್ತದೆ ಎಂದು 7 ಮಲೆ ಮಹಾದೇವ ಕೆಳಗಿಳಿಯುತ್ತಾನೆ. ಕೆಂಗಣ್ಣು ಬಿಟ್ಟಿದ್ದ ಆತ ಒಳ್ಳೆಯ ಕೋಲು ಮಂಡೆಯನ್ನು, ಅಂದರೆ ಜಡೆಗಟ್ಟಿದ ತಲೆಯನ್ನು ಕೊಡಹುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಸಂದರ್ಭವನ್ನು ಸ್ವಾರಸ್ಯದೊಡನೆ ವಿವರಿಸಿ. ಮೊದಲ ಪ್ರಶ್ನೆ ನೋಡಿ, ಭಾಷೆ ಕೊಡೆಣ್ಣು ನಾನಲ್ಲ. ಪ್ರಸ್ತುತ ವಾಕ್ಯವನ್ನು PK ರಾಜಶೇಖರ್ ಇವರು ಸಂಪಾದಿಸಿದ ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ ಎಂಬ ಜಾನಪದ ಮಹಾಕಾವ್ಯದ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಲಗೈ ಭಾಷೆ ಕೊಡುವಂತೆ ಗಂಡ ವಿಪರೀತ ಕಷ್ಟ ಕೊಟ್ಟ ಸಂದರ್ಭದಲ್ಲಿ ಆತನಿಗೆ ಸಂಕಮ್ಮ ಈ ಮಾತನ್ನು ಹೇಳುತ್ತಾಳೆ. ಹೆಂಡತಿ ಸಂಕಮ್ಮನ ಮೇಲೆ ಅನುಮಾನಗೊಂಡ ನೀಲೇಗೌಡ ಜೇನುಮಲೆಗೆ ಜೇನು ಬೇಟೆಗೆಂದು ಹೋಗುವಾಗ ಬಲಗೈ ಭಾಷೆ ಕೊಡುವಂತೆ ಕೇಳುತ್ತಾನೆ. ಯಾವ ದೋಷವನ್ನೂ ಮಾಡದ ತನ್ನ ಮೇಲೆ ಅನುಮಾನಗೊಂಡ ಗಂಡನಿಗೆ ತಾನು ಬಲಗೈ ಭಾಷೆ ಕೊಡುವುದಿಲ್ಲ ಎಂದು ಸಂಕಮ್ಮ ಸ್ಪಷ್ಟಪಡಿಸುತ್ತಾಳೆ. ಭಾಷೆ ಕೊಡದಿದ್ದರೆ ಕೊಲ್ಲುವ ಬೆದರಿಕೆ ಹಾಕುತ್ತಾನೆ ನೀಲೇಗೌಡ. ಆಗಲೂ ಸಂಕಮ್ಮ ಒಪ್ಪದಿದ್ದಾಗ ಅವಳನ್ನು ಏಕಾಂತ ಪ್ರದೇಶಕ್ಕೆ ಎಳೆದು ತಂದ ನೀಲೇಗೌಡ ಈಗಲಾದರೂ ಭಾಷೆ ಕೊಟ್ಟು ತನ್ನನ್ನು ಜೇನು ಬೇಟೆಗೆ ಕಳಿಸಿಕೊಡುವಂತೆ ಹೇಳುತ್ತಾನೆ. ಆಗ ಸಂಕಮ್ಮ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಎರಡನೆಯ ಸಂದರ್ಭ, ಘಟ ಹೋದ್ರೂ ಹಠ ಬುಡ್ನಾರಿ ಅಂತೀಯಲ್ಲ. ಸಂದರ್ಭ, ಈ ಮೇಲಿನ ಸಾಲನ್ನು PK ರಾಜಶೇಖರ್ ಅವರು ಸಂಪಾದಿಸಿದಂತಹ ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ ಜಾನಪದ ಮಹಾಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ. ಭಾಷೆ ಕೊಡುವ ಹೆಣ್ಣು ತಾನಲ್ಲ ಎಂದು ಸಂಕಮ್ಮ ಸ್ಪಷ್ಟಪಡಿಸಿದ ಸಂದರ್ಭದಲ್ಲಿ ನೀಲೇಗೌಡ ಅವಳಿಗೆ ಈ ಮಾತನ್ನು ಹೇಳುತ್ತಾನೆ. ನೀಲೇಗೌಡ ಹೆಂಡತಿ ಸಂಕಮ್ಮನ ಮುಂದಲೆಯನ್ನು ಹಿಡಿದು ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಬಂದು ಭಾಷೆ ಕೊಡುವಂತೆ ಕೇಳಿದರೂ ಆಕೆ ಒಪ್ಪುವುದಿಲ್ಲ. ಸತ್ತರೂ ಸರಿಯೇ, ತಾನು ಮಾತ್ರ ಭಾಷೆ ಕೊಡುವ ಹೆಣ್ಣಲ್ಲ ಎಂದು ತನ್ನ ಗಟ್ಟಿ ನಿಲುವನ್ನು ಸ್ಪಷ್ಟಪಡಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. ಆಗ ನೀಲೇಗೌಡನು ಈ ಮೇಲಿನಂತೆ ಹೇಳುತ್ತಾನೆ. ಮೂರನೆಯ ಸಂದರ್ಭ, ನನ್ನ ಗಾಳುಗೋಳು ನಿನಗೆ ಅರುವಾಗ್ನಿಲ್ಲಪ್ಪ, ಅಥವಾ ಗಂಡುಲಿಗೆ ಗಂಡ ಹಿಂಡುಲಿಗೆ ಮೊನೆಗಾರ, ಅಥವಾ ನನ್ನ ದುಃಖ ಶೋಕ ನಿನ್ನ ತಟ್ಟನಿಲ್ಲವ. ಈ ಮೇಲಿನ ಸಾಲನ್ನು PK ರಾಜಶೇಖರ್ ಸಂಪಾದಿಸಿದಂತಹ ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ ಎಂಬ ಜನಪದ ಮಹಾಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಗಂಡನ ಕಷ್ಟದಿಂದ ತನ್ನನ್ನು ಪಾರು ಮಾಡುವಂತೆ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಸಂಕಮ್ಮ ಏಳುಮಲೆ ಮಹಾದೇವನಿಗೆ ಈ ಮಾತನ್ನು ಹೇಳುತ್ತಾಳೆ. ಸಂಕಮ್ಮ ಕೊನೆಗೂ ಭಾಷೆಯನ್ನು ಕೊಡುವುದಿಲ್ಲ. ಆಗ ಅತೀವ ಕೋಪಗೊಂಡ ನೀಲೇಗೌಡ ಹಲವಾರು ಬಳ್ಳಿ ಮುಳ್ಳು ಕಲ್ಲುಗಳಿಂದ ಅವಳನ್ನು ಬಂಧಿಸಿ ತಾನು ಜೇನು ಬೆಟ್ಟಕ್ಕೆ ಜೇನು ಬೇಟೆಗೆಂದು ಹೊರಟು ಹೋಗುತ್ತಾನೆ. ಆಗ ಸಂಕಮ್ಮ ಮಲೆ ಮಹಾದೇವನಲ್ಲಿ ತನ್ನ ಗಂಡನ ಕಷ್ಟದಿಂದ ಪಾರು ಮಾಡುವಂತೆ ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಟಿಪ್ಪಣಿ, 4 ಅಂಕದ ಟಿಪ್ಪಣಿ, ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ. ಇದರ ಇದುವರೆಗೆ ಏನು ಪ್ರಶ್ನೆಗಳ ಉತ್ತರವನ್ನು ನೀವು ಕೇಳಿದ್ದೀರೋ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ವಿದ್ಯಾರ್ಥಿಗಳೇ. ಈಗ 1-2 ಅಂಕಗಳ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ ಜನಪದ ಕಾವ್ಯ ಭಾಗದ ಸಂಪಾದಕರು ಯಾರು? ಉತ್ತರ PK ರಾಜಶೇಖರ್.
ಎರಡನೇ ಪ್ರಶ್ನೆ, ಪ್ರಸ್ತುತ ಜಾನಪದ ಮಹಾಕಾವ್ಯ ಭಾಗದ ತಿರುಳು ಏನು? ಉತ್ತರ, ಗಂಡ ನೀಲೇಗೌಡನ ಅಹಮಿಕೆಗೆ ಹೆಂಡತಿ ಸಂಕಮ್ಮ ಪ್ರತಿಭಟನೆಯನ್ನು ಒಡ್ಡುವುದು ಪ್ರಸ್ತುತ ಜಾನಪದದ ತಿರುಳಾಗಿದೆ. ಮೂರನೇ ಪ್ರಶ್ನೆ, ನೀಲೇಗೌಡ ಭಾಷೆ ಕೇಳಲು ಕಾರಣವೇನು? ಉತ್ತರ, ಸಂಕಮ್ಮನ ಪಾತಿವೃತ್ಯದ ಬಗೆಗಿನ ಅನುಮಾನ. ನಾಲ್ಕನೇ ಪ್ರಶ್ನೆ, ಭಾಷೆಯ ಬಗೆಗೆ ಸಂಕಮ್ಮನ ನಿಲುವು ಏನು? ಉತ್ತರ, ಸತ್ತರೂ ಸರಿಯೇ ಭಾಷೆ ಕೊಡುವುದಿಲ್ಲ ಎನ್ನುವುದು ಭಾಷೆಯ ಬಗೆಗಿನ ಸಂಕಮ್ಮನ ನಿಲುವು. ಐದನೇ ಪ್ರಶ್ನೆ, ನೀಲೇಗೌಡ ಸಂಕಮ್ಮನನ್ನು ಎಳೆತರುವುದು ಎಲ್ಲಿಗೆ? ಉತ್ತರ, ನಿರ್ಜನ ಸೀಮೆಗೆ. ಆರನೇ ಪ್ರಶ್ನೆ, ಕೊನೆಗೆ ನೀಲೇಗೌಡ ಯಾವ ನಿರ್ಧಾರ ಕೈಗೊಳ್ಳುತ್ತಾನೆ? ಉತ್ತರ, ಕೊನೆಗೆ ನೀಲೇಗೌಡ ಸಂಕಮ್ಮನನ್ನು ಬಂಧಿಸಿ ಜೇನು ಬೇಟೆಗೆ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಏಳನೆಯ ಪ್ರಶ್ನೆ, ನೀಲೇಗೌಡ ಸಂಕಮ್ಮನಿಗೆ ಯಾವ ಉಡುಗೆ ಉಡಿಸುತ್ತಾನೆ? ಉತ್ತರ, ನೀಲೇಗೌಡ ಸಂಕಮ್ಮನಿಗೆ ಉಗಣಿ ಬಳ್ಳಿಯ ಉಡುಗೆ ಉಡಿಸುತ್ತಾನೆ. ಎಂಟನೇ ಪ್ರಶ್ನೆ, ನೀಲೇಗೌಡ ಸಂಕಮ್ಮನ ಕೈಕಾಲುಗಳನ್ನು ಯಾವ ಬಳ್ಳಿಯಿಂದ ಕಟ್ಟುತ್ತಾನೆ? ಉತ್ತರ, ನೀಲೇಗೌಡ ಸಂಕಮ್ಮನ ಕೈಕಾಲುಗಳನ್ನು ಕಬಳ್ಳಿ ಬಳ್ಳಿಯಿಂದ ಕಟ್ಟುತ್ತಾನೆ. ಒಂಬತ್ತನೇ ಪ್ರಶ್ನೆ, ನೀಲೇಗೌಡ ಸಂಕಮ್ಮನ ನೆತ್ತಿಗೆ ಚುಚ್ಚುವ ಮುಳ್ಳು ಯಾವುದು? ಉತ್ತರ, ನಗ್ಗಣಿ ಮುಳ್ಳು. ಹತ್ತನೇ ಪ್ರಶ್ನೆ, ಸಂಕಮ್ಮನ ಪ್ರಾರ್ಥನೆಗೆ ಒಲಿದು ಬಂದವರು ಯಾರು? ಉತ್ತರ, ಏಳುಮಲೆಯ ಮಹದೇಶ್ವರ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. PK ರಾಜಶೇಖರ್ ಬರೆದಂತಹ ಅತ್ತಂತ ಕಣ್ಣೀರು ಏಳ್ಮಲೆ ಕೈಲಾಸಕ್ಕರುವಾದೋ ಅನ್ನುವಂತಹ ಈ ಮಹಾಕಾವ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ನಿಮ್ಮ ಪಠ್ಯಪುಸ್ತಕಕ್ಕೆ, ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ದ್ವಿತೀಯ BComನ ಎಲ್ಲ ಪ್ರಶ್ನೋತ್ತರಗಳು ಕೂಡ ನನ್ನ ಯೂಟ್ಯೂಬ್ ಲಿಂಕ್ನಲ್ಲಿ ಲಭ್ಯವಾಗಿದೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ